ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ವಿದುರ ಉವಾಚ ಪ್ರಜಾಪತಿ ಪತಿಸೃಷ್ಟ್ವಾ ಪ್ರಜಾಸರ್ಗೆ ಪ್ರಜಾಪತೀನ್ ಕಿಮಾರಭತ ಮೇ ಬ್ರಹ್ಮನ್ ಪ್ರಬೃಹ್ಯ ವ್ಯಕ್ತಮಾರ್ಗವಿತ್. ಅನುವಾದ. ವಿದುರನು ಹೇಳಿದನು, ನಾವು ತಿಳಿಯಲಾಗದ ವಿಷಯಗಳನ್ನು ನೀವು ತಿಳಿದಿರುವುದರಿಂದ ಓ ಪೂಜ್ಯ ಋಷಿಗಳೇ, ದಯವಿಟ್ಟು ನನಗೆ ಹೇಳಿರಿ. ಜೀವಿಗಳ ಮೂಲ ಪುರುಷರಾದ ಪ್ರಜಾಪತಿಗಳನ್ನು ಹೊರಹೊಮ್ಮಿಸಿದ ಮೇಲೆ ಜೀವಿಗಳನ್ನು ಸೃಷ್ಟಿಸಲು ಬ್ರಹ್ಮನು ಏನು ಮಾಡಿದನು? ಶ್ಲೋಕ 10. ಏ ಮರೀಚ್ಯಾದಯೋ ವಿಪ್ರ ಯಸ್ತು ಸ್ವಾಯಂಭುವೋ ಮನುಃ ತೇ ವೈ ಬ್ರಹ್ಮಣ ಆದೇಶಾತ್ ಕಥಮೇತದಭಾವಯನ್. ಅನುವಾದ. ವಿದುರನು ಕೇಳಿದನು, ಬ್ರಹ್ಮನ ಆದೇಶದಂತೆ ಪ್ರಜಾಪತಿಗಳು ಹೇಗೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದರು, ಹೇಗೆ ಆ ವ್ಯಕ್ತ ಬ್ರಹ್ಮಾಂಡವನ್ನು ವಿಕಾಸಗೊಳಿಸಿದರು. ಶ್ಲೋಕ 11. ಸದ್ವಿತೀಯ ಕಿಮಸೃಜನ್ ಸ್ವತಂತ್ರ ಉತ ಕರ್ಮಸು ಆಹೋಸ್ವಿತ್ ಸಂಹತ ಸರ್ವ ಇದಂ ಸ್ಮ ಸಮಕಲ್ಪಯನ್. ಅನುವಾದ. ಅವರು ತಮ್ಮ ತಮ್ಮ ಪತ್ನಿಯರೊಂದಿಗೆ ಕೂಡಿ ಈ ಸೃಷ್ಟಿಯನ್ನು ಬೆಳೆಸಿದರೆ, ಅವರು ತಮ್ಮ ಈ ಕಾರ್ಯದಲ್ಲಿ ಸ್ವತಂತ್ರರಾಗಿದ್ದರೆ, ಅಥವಾ ಅವರೆಲ್ಲ ಒಟ್ಟಿಗೆ ಸೇರಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸೂತ ಮುನಿಗಳು ಮುಂದುವರೆಸಿ ಹೇಳ್ತಾರೆ, ಭರತ ವಂಶಜನಾದಂತಹ ವಿದುರ ಭಗವಂತನ ಕಥೆಯನ್ನ ಕೇಳಿ ತುಂಬ ಸಂತೋಷ ಪಡ್ತಾನೆ. ಭಗವಂತ ತನ್ನ ದಿವ್ಯ ಶಕ್ತಿಯಿಂದ ವರಾಹ ರೂಪವನ್ನ ತಾಳಿ ನಿರ್ದಾಕ್ಷಿಣ್ಯವಾಗಿ ಅಸುರ ಹಿರಣ್ಯಾಕ್ಷನನ್ನ ಕೊಂದು ಸಮುದ್ರ ತಳದಿಂದ ಭೂಮಿಯನ್ನ ಮೇಲೆತ್ತಿ ತಂದ ಲೀಲೆಯನ್ನ ಹಾಗೆಯೇ ನಿರ್ವಹಿಸಿ ಅವರು ತೋರಿಸ್ತಾರೆ. ಅಂದರೆ ಅಲ್ಲಿ ಹೇಗೆ ನಡೆದಿತ್ತು ಅದನ್ನೆಲ್ಲ ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಆಮೇಲೆ ವಿದುರ ಋಷಿಗಳಿಗೆ ಮುಂದಿನಂತೆ ಹೇಳ್ತಾನೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ವಿದುರರು ಏನ್ ಹೇಳ್ತಾರೆ ಅಂತ ಈಗ ಈ 3 ಶ್ಲೋಕಗಳಿಂದ ನಾವು ತಿಳ್ಕೊಳ್ಳೋಣ. ಈಗ ವಿದುರ ಹೇಳ್ತಾನೆ, ನಾವು ತಿಳ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ವಿಷಯಗಳನ್ನ ನೀವು ತಿಳ್ಕೊಂಡಿರೋದ್ರಿಂದ ಓ ಪೂಜ್ಯ ಋಷಿಗಳೇ, ದಯವಿಟ್ಟು ನನಗೆ ಹೇಳಿ. ಅಂದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲ, ನೀವು ಅದನ್ನೆಲ್ಲ ತಿಳ್ಕೊಂಡಿದ್ದೀರಲ್ವ, ಅದಕ್ಕೆ ದಯವಿಟ್ಟು ನನಗೆ ಹೇಳಿ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಇವಾಗ ಜೀವಿಗಳ ಮೂಲ ಪುರುಷರಾದಂತಹ ಪ್ರಜಾಪತಿಗಳನ್ನು ಹುಟ್ಟಿಸಿದ ಮೇಲೆ ಜೀವಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಬ್ರಹ್ಮ ಏನು ಮಾಡ್ದ ಅಂತ ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಜೀವಿಗಳಿಗೆಲ್ಲ ಮೂಲ ಪುರುಷರು ಯಾರು ಅಂತಂದರೆ ಪ್ರಜಾಪತಿಗಳು. ಅವರನ್ನು ಮೊದಲು ಸೃಷ್ಟಿ ಮಾಡ್ತಾನೆ ಬ್ರಹ್ಮ. ಆ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಇನ್ನು ಬೇರೆ ಜೀವಿಗಳನ್ನು ಸೃಷ್ಟಿ ಮಾಡಬೇಕಲ್ಲ, ಅದಕ್ಕೆ ಬ್ರಹ್ಮ ಏನು ಮಾಡ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇರೋದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬಳಸಿರುವ ಅವ್ಯಕ್ತ ಮಾರ್ಗವಿತ್ ಎಂಬ ಪದವು ಮಹತ್ವದ್ದಾಗಿದೆ. ನಮ್ಮ ಗ್ರಹಿಕೆಗೆ ಮೀರಿದ್ದನ್ನು ಅರಿತವನು ಎಂದು ಇದರ ಅರ್ಥ. ಒಬ್ಬನು ತನ್ನ ಗ್ರಹಿಕೆಯನ್ನು ಮೀರಿದ ವಿಷಯಗಳನ್ನು ತಿಳಿಯಬೇಕಾದರೆ ಗುರು ಪರಂಪರೆಯಲ್ಲಿ ಸಾಗಿ ಬಂದ ಪ್ರಮಾಣ ಪುರುಷರಿಂದ ಕೇಳಿ ತಿಳಿಯಬೇಕು. ಅಂದರೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಬೇಕಾದಷ್ಟು ಸರಿ ಇದನ್ನು ಹೇಳ್ತಾನೆ ಇರ್ತಾರೆ ಅವರು. ಯಾಕೆ ಅಂತಂದರೆ ನಾವು ದಾರಿ ತಪ್ಪಬಾರದು ಅನ್ನೋ ಒಂದೇ ಒಂದು ಕಾರಣದಿಂದ. ಇಲ್ಲಿ ಬಳಸಿರುವಂತಹ ಅವ್ಯಕ್ತ ಮಾರ್ಗವಿತ್ ಅನ್ನುವಂಥ ಪದ ತುಂಬಾ ಇಂಪಾರ್ಟೆಂಟು. ಏನು ಹಾಗಂದರೆ ಅರ್ಥ ಅಂದರೆ ನಮ್ಮ ಗ್ರಹಿಕೆಗೆ ಮೀರಿದ್ದನ್ನು ತಿಳ್ಕೊಂಡಿರುವಂಥವ್ರನ್ನ ಅವ್ಯಕ್ತ ಮಾರ್ಗವಿತ್ ಅಂತ ಹೇಳ್ತಾರೆ. ಒಬ್ಬ ತನಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳನ್ನು ತಿಳ್ಕೋಬೇಕು ಅಂತಂದರೆ ಗುರು ಪರಂಪರೆಯಲ್ಲಿ ಬಂದಿರುವಂಥವ್ರು ಯಾರಿಂದನಾದರೂ ನಾವು ಕೇಳಿ ತಿಳ್ಕೋಬೇಕು. ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ, ನಮ್ಮ ತಂದೆ ಯಾರು ಎಂಬಷ್ಟನ್ನು ತಿಳಿಯುವುದೂ ಕೂಡ ನಮ್ಮ ಗ್ರಹಿಕೆಗೆ ಮೀರಿದ್ದು. ಅದನ್ನು ತಿಳಿಯಲು ತಾಯಿಯೇ ನಮಗೆ ಪ್ರಮಾಣ ವ್ಯಕ್ತಿ. ಹಾಗೆಯೇ ನಮ್ಮ ಗ್ರಹಿಕೆಗೆ ಮೀರಿದ ಎಲ್ಲವನ್ನೂ ಅದನ್ನು ಬಲ್ಲ ಪ್ರಮಾಣ ಪುರುಷರಿಂದ ಕೇಳಿ ತಿಳಿಯಬೇಕು. ಅಂದರೆ ಇಲ್ಲಿ
ಈಗ ನಮಗೆ ನಮ್ಮ ತಂದೆ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಗ್ರಹಿಕೆಗೆ ಮೀರಿರುವಂಥದ್ದು. ನಮ್ಮ ತಾಯಿ ನಮಗೆ ಹೇಳ್ಕೊಡ್ತಾಳೆ ಅಲ್ವಾ, ನಮ್ಮ ತಂದೆ ಯಾರು ಅಂತ. ಆಕೆನೇ ನಮಗೆ ಇರುವಂಥ ಪ್ರಮಾಣ ವ್ಯಕ್ತಿ, ನಮ್ಮ ತಂದೆ ಯಾರು ಅಂತ ತಿಳ್ಕೊಳ್ಳೋದಕ್ಕೆ. ಅದೇ ರೀತಿ ನಮ್ಮ ಗ್ರಹಿಕೆಗೆ ಮೀರಿರುವಂಥದ್ದು ಏನೇ ವಿಷಯ ಆಗಿರಬಹುದು, ಅದನ್ನು ಯಾರು ತಿಳ್ಕೊಂಡಿರ್ತಾರೋ, ಪ್ರಮಾಣ ಪುರುಷರು ಅಂತ ಇರ್ತಾರೆ, ಅವರಿಂದ ನಾವು ಕೇಳಿ ತಿಳ್ಕೋಬೇಕು. ಮೊದಲ ಅವ್ಯಕ್ತ ಮಾರ್ಗವಿತ್ ಅಥವಾ ಪ್ರಮಾಣ ಪುರುಷನೆಂದರೆ ಬ್ರಹ್ಮ. ಗುರು ಪರಂಪರೆಯಲ್ಲಿ ಮುಂದಿನ ಪ್ರಮಾಣ ಪುರುಷನೆಂದರೆ ನಾರದ. ಮೈತ್ರೇಯ ಋಷಿಗಳು ಅದೇ ಗುರು ಪರಂಪರೆಗೆ ಸೇರಿದವರು, ಆದ್ದರಿಂದ ಅವರೂ ಕೂಡ ಅವ್ಯಕ್ತ ಮಾರ್ಗವಿತ್. ಗುರು ಪರಂಪರೆಯ ವಿಶ್ವಾಸಾರ್ಹ ಸಾಲಿನಲ್ಲಿ ನಿಲ್ಲುವ ಯಾರೇ ಆಗಲಿ ಅವರು ಅವ್ಯಕ್ತ ಮಾರ್ಗವಿತ್ ಎಂದರೆ ಸಾಮಾನ್ಯ ಗ್ರಹಿಕೆಗೆ ಮೀರಿದ್ದನ್ನೂ ತಿಳಿದಂತಹ ಪುರುಷ. ಇಲ್ಲಿ ಅವ್ಯಕ್ತ ಮಾರ್ಗವಿತ್ ಯಾರು ಅಂದರೆ ಮೊದಲನೇ ಪ್ರಮಾಣ ಪುರುಷ ಯಾರು ಅಂತಂದರೆ ಅದು ಬ್ರಹ್ಮ. ಯಾಕೆ ಅಂದರೆ ಭಗವಂತನ ನಾಭಿಯಿಂದ ಹುಟ್ಟಿ ಭಗವಂತನಿಂದ ಎಲ್ಲವನ್ನ ತಿಳ್ಕೊಂಡಿರುವಂಥವನು. ಸೊ ಅವನೇ ಮೊದಲನೇ ಪ್ರಮಾಣ ಪುರುಷ. ಇನ್ನು ಗುರು ಪರಂಪರೆ ಬರುತ್ತಲ್ವ, ಬ್ರಹ್ಮನಿಂದ ನೆಕ್ಸ್ಟ್ ಬರುತ್ತಲ್ಲ, ಆ ಒಂದು ಪರಂಪರೆಯಲ್ಲಿ ಮುಂದಿನ ಪ್ರಮಾಣ ಪುರುಷ ಯಾರು ಅಂತಂದರೆ ನಾರದ ಮಹರ್ಷಿಗಳು. ಈಗ ಮೈತ್ರೇಯ ಋಷಿಗಳು ಕೂಡ ಅದೇ ಗುರು ಪರಂಪರೆಯಲ್ಲಿ ಬರುವಂಥವ್ರು, ಅದಕ್ಕೆ ಅವರನ್ನು ಕೂಡ ಇಲ್ಲಿ ಅವ್ಯಕ್ತ ಮಾರ್ಗವಿತ್ ಅಂತ ಕರೆದಿದ್ದಾರೆ. ಸೊ ಗುರು ಪರಂಪರೆಯ ವಿಶ್ವಾಸಾರ್ಹ ಸಾಲಲ್ಲಿ ನಿಲ್ಲುವಂಥವ್ರು ಯಾರೇ ಆಗಿರಬಹುದು, ಅವರೆಲ್ಲರೂ ಕೂಡ ಅವ್ಯಕ್ತ ಮಾರ್ಗವಿತ್. ಅಂದರೆ ಏನು, ಸಾಮಾನ್ಯವಾಗಿ ನಾವು ತಿಳ್ಕೊಳ್ತೀವಲ್ವ, ಆ ಗ್ರಹಿಕೆಗೆ ಮೀರಿದ್ದನ್ನು ಕೂಡ ತಿಳ್ಕೊಳ್ಳುವಂತಹ ಪುರುಷರು ಅವರು ಅಂತ ಅರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ವಿದುರ ಕೇಳ್ತಾನೆ, ಬ್ರಹ್ಮನ ಆದೇಶದಂತೆ ಪ್ರಜಾಪತಿಗಳು ಹೇಗೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ರು. ಅಂದರೆ ಇಲ್ಲಿ ಪ್ರಜಾಪತಿಗಳು ಅಂತಂದರೆ ಜೀವಿಗಳ ಮೂಲ ಪುರುಷರಾದಂತಹ ಮರೀಚಿ, ಸ್ವಯಂಭುವ, ಮನು, ಈ ರೀತಿಯವರು ಅಂತ ಅರ್ಥ. ಅವರೆಲ್ಲ ಹೇಗೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ರು, ಹೇಗೆ ಆ ವ್ಯಕ್ತ ಬ್ರಹ್ಮಾಂಡವನ್ನು ವಿಕಾಸಗೊಳಿಸಿದ್ರು. ಈಗ ಒಂದು ಬ್ರಹ್ಮಾಂಡ ವ್ಯಕ್ತವಾಗಿದೆ ಅಂದರೆ ಕಾಣಿಸ್ತಾ ಇದೆ, ಅದನ್ನು ಹೇಗೆ ವಿಕಾಸ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಮುಂದಿನ ಪ್ರಶ್ನೆ ಏನು, ಅವರು ತಮ್ಮ ತಮ್ಮ ಪತ್ನಿಯರ ಜೊತೆ ಕೂಡಿ ಈ ಸೃಷ್ಟಿಯನ್ನು ಬೆಳೆಸಿದ್ರಾ, ಅಂದರೆ ಅವರು ಒಬ್ಬೊಬ್ಬರೇ ಮಾಡಿದ್ರ ಅಥವಾ ತಮ್ಮ ಪತ್ನಿಯರ ಜೊತೆ ಸೇರಿಕೊಂಡು ಈ ಸೃಷ್ಟಿಯನ್ನ ಬೆಳೆಸಿದ್ರ, ಅವರು ತಮ್ಮ ಒಂದು ಈ ಕಾರ್ಯದಲ್ಲಿ ಸ್ವತಂತ್ರರಾಗಿದ್ರ, ಅಥವಾ ಯಾರಾದರೂ ಹೇಳಿದ್ದನ್ನ ಮಾಡ್ತಾ ಇದ್ರ, ಅವರೇ ಸ್ವತಂತ್ರವಾಗಿ ಏನು ಬೇಕೋ ಅದನ್ನ ಮಾಡ್ತಾ ಇದ್ರ, ಅಥವಾ ಅವರೆಲ್ಲ ಒಟ್ಟಿಗೆ ಸೇರಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ರ, ಈ ರೀತಿಯ ಪ್ರಶ್ನೆಗಳನ್ನ ವಿದುರರು ಕೇಳ್ತಾರೆ. ಅಂದರೆ ಈಗ ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಬ್ರಹ್ಮ ಸೃಷ್ಟಿಯಾಗಿದ್ದಾನೆ, ಬ್ರಹ್ಮನಿಂದ ಪ್ರಜಾಪತಿಗಳು ಸೃಷ್ಟಿಯಾಗಿದ್ದಾರೆ, ಅದಾದ್ಮೇಲೆ ಏನಾಯಿತು ಅನ್ನೋದು ನಾರದರಿಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲದಿಂದ ಈಗ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಮೇಲೆ ಅದನ್ನು ಹೇಗೆ ವಿಕಾಸಗೊಳಿಸಿದ್ರು, ಮತ್ತು ಈ ಸೃಷ್ಟಿ ಕಾರ್ಯವನ್ನು ಅವರು ತಮ್ಮ ಪತ್ನಿಯರ ಜೊತೆ ಸೇರಿ ಮಾಡಿದ್ರ, ಅಥವಾ ಅವರೇ ಸ್ವತಂತ್ರವಾಗಿ ಈ ಕೆಲಸಗಳನ್ನು ಮಾಡಿದ್ರ, ಎಲ್ಲರೂ ಸೇರಿ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ವಿದುರರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ಮೈತ್ರೇಯರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.